ಬಾಸ್ ಯಾಕೆ 6 ತಿಂಗಳಿಂದ ಯಾವ್ದು ಶೋ ಇಲ್ಲ, ಕೈಯಲ್ಲಿ ಕಾಸಿಲ್ಲ, ಅದೊಂದೇ ಕಾರಣ ಕಾಣಿಸುತ್ತೆ. ಕಾವ್ಯ ಅವ್ರ ಪರಿಚಯ ಇದೆಯಾ? ಪರಿಚಯ ಈಗ ಮಾಡ್ಕೊಂಡಿದ್ದೀರಲ್ಲ. ಯಾಕೆ? ಚೆನ್ನಾಗವ್ರಣ. ಸಾಕತ್ತಾಗೈತಲ್ವಾ? ನಿನ್ನ ಹೆಸರು ಏನು? ಗಿಲ್ಲು. ಗಿಲ್ಲಿ ಅಲ್ಲ, ಸಿಲ್ಲಿ. ಕೊಟ್ಟು ಬಿಡ್ತೇನೆ. ಈತ ಬರೀ ನಟನಲ್ಲ, ನಟೋರಿಯಸ್ ಇದ್ದಾರೆ. ನಮ್ ಚಿಕ್ಕವೊಂದೊಂದು ಕತೆ ಐತೆ ಹೇಳವ. ಕಳವ ಬಂದ್ಮೇಲೆ ಒಂದು ಕೋಳಿ ಕುಯ್ತೀನಿ ಕಣವ. ಗಿಲ್ಲಿ ಮನೆ ಎಡ್ವೈಟರ್. ವಿಷಯ ಗೊತ್ತಾಯ್ತಾ? ಬಹಳ ಇಂಟೆಲಿಜೆಂಟ್ ರಾ ನೀವು. ಹೇಳಿದ್ ಮಾಡ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಸಕ್ ಹೇಳ್ಬಂತ. ಅದೇಣ, ಇದಾದ್ಮೇಲೆ ನನಗೊಂದು ಸತ್ಯ ಗೊತ್ತಾಯ್ತು ಅಣ್ಣ. ಒಂದ್ ಹುಡುಗ ದಾಡಿ ಬುಡಕ್ಕೂ ದಾಡಿ ತೆಗಿಯಕ್ಕೂ ಹುಡುಗಿನೇ ಅಣ್ಣ ಕಾರಣ. ಐ ಆಮ್ ಆಲ್ರೆಡಿ ಕಮಿಟೆಡ್. ಪ್ಲೀಸ್. ಮೈಗಳ್ಳ ವಾಷಿಂಗ್ ಮಿಷಿನ್ ಅಲ್ಲಿ ಹಿಂಗ್ ಹೋಗಿಯುತ್ತಾ? ಟಾಸ್ಕ್ಗಳೆಲ್ಲ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಬೆರಳಲ್ಲೇ ಬೀಗ ತೆಗಿ ಮಗ, ನನಗೆ ಗೊತ್ತಲ್ಲ. ಇಷ್ಟೊಂದು ಈಸಿ ಟಾಸ್ಕ್ ಕೊಟ್ಬಿಟ್ಟಲ್ಲ ಗಿಲ್ಲಿಗೆ ಅಂತ. ಶೋ ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಅಷ್ಟೇ ಲಾಸ್ಟ್ ಅಲ್ಲಿ ನೆಪ್ಪಟ್ಟಿ ಜಮೀನ್ರಿ. ಪ್ರಳಯಾಂತ ಮೀಟರ್ ಬೇಕು ಮೀಟರ್. ಆದ್ರೆ ನಾನು ಪೂರ್ ಕಾನ್ವರ್ಸೇಷನ್ ನಾನು ಬಂದಿರ್ದೆ ಕಳ್ತನ ಮಾಡೋಕ ತಾವು ಹೆಂಗೋನಿನ ತಡ್ಕೊಂಡವ್ರು ರೂಮಲ್ಲಿರೋರೆಲ್ಲ ಕಾವು 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 ಎಲ್ಲ ಕಿತಾಪತಿ ಹೆಂಗಿಸ್ತಾರೆ. ನೀವು ಬೆಳೆದಿರೋದು ನಿಮ್ಮ ನಾಲ್ಗೆಯಿಂದಾನೆ, ಬೆಳೀತಾ ಇರೋದು ನಾಲ್ಗೆಯಿಂದಾನೆ, ಎಲ್ಲಾರನ್ನು ಮೆಚ್ಚಿಸ್ತಾ ಇರೋದು ನಾಲ್ಗೆಯಿಂದಾನೆ ಅಂದ್ಮೇಲೆ ಅದೇ ನಾಲ್ಗೆ ನಿಮ್ಮನ್ನ ಹಾಳು ಮಾಡ್ಬೋದು ಅನ್ನೋದು ಮರಿಬೇಡಿ. ಬಟ್ ಈ ವ್ಯಕ್ತಿ ಈ ತರ ಟಾರ್ಚರ್, ಈ ತರ ಒಂದು ರೋದನೆ ಕೊಡುವಂತ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಒಬ್ಬನ್ ಎಷ್ಟಾಗತ್ತೆ ಅಷ್ಟು ಕೆಳಗಡೆ ಆಗ್ತಾನೆ ಸರ್. ಏನು ನಿನಗೆ ನೀನೇನಿ ಪನಿನ ಹಾಕೊಂಡು ಓಡಾಡ್ತಿದ್ಯಾ ಅಂತ ಗೊತ್ತಿಲ್ವಾ ನಮ್ಗೆ? ನಾವು 30 ರೂಪಾಯಿ ಚಡ್ಡಿ ಹಾಕೊಂಡು ಪಡುವ ಅಂತಾನೆ. ನನ್ನ ಬಟ್ಟೆ ನನ್ನ ಇಷ್ಟ. ದಿನಕ್ಕೊಂದು ಬಣ್ಣ ಬದಲಾಯಿಸ್ತಾ ಇರ್ತಾನೆ ಗಿಲ್ಲಿ ತನ್ನ ಆಟದಲ್ಲಿ. ಕಾಮಿಡಿಯಲ್ಲಿ ಇನ್ಸಲ್ಟ್ ಮಾಡೋದು ಯಾಕೋ ಇಷ್ಟ ಆಗಲ್ಲ ನನ್ಗೆ. ಅವ್ ನಗೋದು ನಗಿಸೋದು ಒಂದೇ ಆಟ ಅಂತ ತಿಳ್ಕೊಂಡ್ ಬಿಗ್ ಬಾಸ್. ಯಾರ ಬಗ್ಗೆ ಒಂದು ಸ್ಟ್ಯಾಂಡ್ ತಗೊಂಡಿದ್ದ ನೋಡ್ಲೇ ಇಲ್ಲ. ನಂಬಿಕೆ ಇಟ್ಟಿ ಮೋಸ ಮಾಡೋದ್ರಲ್ಲಿ ಗಿಲ್ಲಿ ಎತ್ತಿದ ಕೈ. ಅವ್ನ್ ಮಾಡೋದು ಕಾಮಿಡಿ ಇರಲ್ಲ. ಸಿಲ್ಲಿ ಅನ್ಸ್ಬಿಡುತ್ತೆ. ಎದೆಲ್ ಕಲ್ಲಿದ್ದವನಿಗೆ ಅದೆಲ್ಲ ಅಂಟುದಿಲ್ಲ. ಮೊದ್ಲು ಯಾವನ್ ಗೆದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆಯಲ್ಲಿ ಅವನ್ ಬಿದ್ದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಯ್ತದೆ. ರಘು, ನಿನ್ನ ಸ್ಟ್ಯಾಂಡ್ ನಿನ್ನ ವಿಷಯಕ್ಕೆ ಬಂದಾಗ ನೀನ್ ಸ್ಟ್ಯಾಂಡ್ ತಗೊಂತೀಯ ಅಂತ ನನಗನ್ನ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು. ನೀವೇ ಮಾತಾಡ್ರ, ಮಣ್ಣೇಲಿ ಮಾತಾಡ್ರ. ಯಾರು ಹೇಳ್ತಾರೆ ನೋಡ ಮಾತು. 7 ಜನ ಒಬ್ಬರಿಗೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಕೊಡ್ಬೇಕು ಅಂತ ಸರ್. ಆದ್ರೆ ಒಬ್ಬ ಸಿಂಗಲ್ ಸಿಂಹ ನನಗ್ ಬೇಕು ಅಂತ ನಿಂತ್ಕೆತಾನೆ ಸರ್. ಅದು ಸರ್ ಪರ್ಫೆಕ್ಟ್ ರೀ ನೀವು. 24/7 ತುಂಬಾ ಆಕ್ಟಿವ್ ಆಗಿರ್ತಾರೆ. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ನಾನು ಉತ್ತಮ ಬಂದು ಮೊದಲನಿಗೆ ಗಿಲ್ಲಿ ಕೊಡಕ್ ಇಷ್ಟಪಡ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಗೆಳೆಯ ನನಗೆ ಉತ್ತಮ ಕೊಟ್ಟ. ಲೈಫ್ ನೋಡೋ ರೀತಿ ತುಂಬಾ ಅವ್ನು ಎಷ್ಟು ಈಸಿ ಮಾಡ್ತಾನೆ. ಹೌದಲ್ವಾ, ಹಿಂಗ್ ಯಾಕೆ ನೋಡ್ಬಾರ್ದು ನಾವು ಅಂತ ಅನ್ಸೋದಾರ ನೋಡ್ತಾರೆ. ಬಿಗ್ ಬಾಸ್ ಸ್ವಯಂ ಘೋಷಿತ ನನ್ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಟಕರ ಟಕರ ಟಂಪೇಟು, ಗಿಲ್ಲಿ ಅಲ್ಟಿಮೇಟು. ಗಿಲ್ಲಿ ಸಮಟೈಮ್ಸ್ ಕ್ಯೂಟ್ ಅಲ್ಲ, ಗಿಲ್ಲಿ ಆಲ್ ಟೈಮ್. ಯಾವ ತರ ಇದ್ದೆ ಮನೇಲಿ ಅದೇ ತರ ಇದ್ಯಾ ಕಮ್ಮಂಗ್ನೆ. ಇಲ್ಲ ಧನು ಇಲ್ಲ ಅಂದಿದ್ರೆ ನಾನು ಎಲ್ಲಾ ಓಟು ಗಿಲ್ಲಿಗೆ ಆಗ್ತಾ ಇದ್ದೆ. ಟಾಸ್ ಗೆದ್ದು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ನಿಮಗೆ ಅಭಿನಂದನೆಗಳು. ಟೈಮ್ ತಗೊಂಡಿರೋ ನಿಮಗೆ ಈ ವಾರದ ಕಿಚ್ಚರ ಚಪ್ಪಾಳೆ. ಸಕಲ ಕಲಾ ವಲ್ಲಭ ಸರ್ ಮಾತ್ರ. ಹಿಂಗೆ ಆಡಿ ಆಡಿ ಸಿಲ್ಲಿಯಾಗಿ ಎಲ್ರ ಮನ್ಸನ್ನ ಗಿಲ್ಲಿ ನಾನು ಮಧ್ಯಾಹ್ನದ ಟೈಮು ಹೊಟ್ಟೆ ತುಂಬಾ ಬರೀ ನಲ್ಲಿ ಮೂಳನೆ ಕುಟ್ಟಿ ತಿಂದು ಇದು ನನ್ನ ಆಸೆ. ರಾಜ ಹುಲಿ ರಾಗಿ ಮುದ್ದೆ ಮಾಡಿ ಕಬ್ಬುನ್ ಜಲೆ ಗಾಡಿ.